ಹಿಂದೆ ಮಹಾತ್ಮ ಗಾಂಧಿ ಎಲ್ಲ ಮಾಹಿತಿ ಕೂಡ ನಾವು ಅಂತ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ಅದಕ್ಕೆ ತಾವೆಲ್ಲ ಕೂಡ ಬರಬೇಕು ಅಂತ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ಪಾರ್ಟಿ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡಬೇಕು. ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಸೊ ಅದಕ್ಕೆಲ್ಲ ನೀವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಮುಖಂಡರು ಎಲ್ಲ ಮುಖಂಡರು ಕೂಡ ನೀವೇ ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾರೆ. 3 ಜನ ನಾಯಕರುಗಳು ಯಾರಿಗೂ ಪ್ರಜಾಪ್ರಭುತ್ವ ಸಿಕ್ಕಿದೆ. ಯಾಕಾದ್ರೂ ಮಾತು ಯಾರು ಕೇಳಿಸ್ಲಿ ಏನಾದ್ರು ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೂ ಗೊತ್ತಿದೆ, ಯಾಕೆ ಮಾತಾಡ್ತಾರೆ ಇತಿಹಾಸ ತಗೊಂಡು ನೇ ತಾರೀಕಿಂದ ಬೆಳಿಗ್ಗೆ ಅವತ್ತು ಬೆಳಿಗ್ಗೆ ಕೆಲವು ಜಾಗಗಳಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ವರ್ಕಿಂಗ್ ಕಮಿಟಿ ಮೀಟಿಂಗು 26 3 ಗಂಟೆ ನಡೀತದೆ. AC ಅಧಿವೇಶನ ಮಹಾತ್ಮ ಗಾಂಧಿ ಕೂಡ 3 ಗಂಟೆಗೆ 26ನೇ ತಾರೀಕು ನಡೆದಿತ್ತು. ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ಇರುತ್ತದೆ. 27ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ. ಬೆಳಗ್ಗೆ 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನ ಪುತ್ಥಳಿಯನ್ನು ನಾವು ಸುವರ್ಣಸೌಧದಲ್ಲಿ ಇದಲ್ಲದೆ ಬೇರೆ ಬೇರೆ ಕೆಲವು AICC ಅಧ್ಯಕ್ಷರು ಕೆಲವೆಲ್ಲ ಜಿಲ್ಲಾಧಿಕಾರಿ ಸುವರ್ಣಸೌಧದಲ್ಲಿ ಮಧ್ಯಾಹ್ನ ಅಲ್ಲಿ ಬಂದಂಥ ಫೋಟೋ ಸೆಷನ್ ಅದು ಕೂಡ ಎಲ್ಲರಿಗೂ ಕೂಡ ಅದು ನೆಕ್ಸ್ಟ್ ಟೈಮ್ ಸಮಾವೇಶ ಸಂಜೆ ಇಲ್ಲಲ್ಲ ಸಮಾವೇಶ ಸಂಜೆ ಇರುತ್ತೆ. ಮಧ್ಯಾಹ್ನ ಸಮಾವೇಶದಲ್ಲಿ 27ನೇ ತಾರೀಕು ಮಧ್ಯಾಹ್ನ 12 ಗಂಟೆ. 2 ದಿನ ಈ 150 ಜನ ಸಂಸದರು ಎಲ್ಲ ನಿಮ್ಮ ಲೀಡರ್ಸ್ ಎಲ್ಲ 2 ದಿನ ಎಲ್ಲ 2 ದಿನ ಅದು ದಿವಸ 25 ಕ್ರಿಸ್ಮಸ್ 25ಕ್ಕೆ 24 ಬರ್ತದೆ. 26 ಬೆಳಿಗ್ಗೆ ಬರ್ತದೆ. ವಾಸ್ತವೆಲ್ಲ ನೋಡಿದೆ. ಸೆಕ್ಯೂರಿಟಿ ಆಂಗಲಿಂದ ಈ ಬಿಲ್ಡಿಂಗ್ ಅನ್ನ ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಗಿರ್ತಾರೆ ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅವಕಾಶ ಮಾಡ್ತಿದ್ದೀವಿ. ಬೇರೆ ಕಡೆನೂ ಹೋಟ್ಲು ಬುಕ್ ಮಾಡಿದ್ದೀವಿ ಅವ್ರಿಗೆ. ಅವ್ರು ಯಾವುದು ಅಲ್ಲ, ನಾನು ಅದು ನಂಬಿಕೆ ಇಲ್ಲ. ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ, ಅವರ SPG ಆಮೇಲೆ ಅವ್ರದ್ದು ಸೆಕ್ಯೂರಿಟಿ ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರ್ಬೇಕು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಒಟ್ಟೊಳಗೆ ನಾವು ಇದನ್ನು ಬ್ಲಾಕ್ ಮಾಡಿದ್ವಿ. ನಮ್ಮ ಚೀಫ್ ಮಿನಿಸ್ಟರ್ ಎಲ್ಲ ವಿಡಿಯೋಗೆ